ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನೆಲಗದನಹಳ್ಳಿ ನಡೀತಾ ಇರುವ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಯು ಕಳಪೆಯಿಂದ ಕೂಡಿದೆ. ಈ ಕಾಮಗಾರಿಯ ಬಿಲ್ ಅನ್ನ ತಡೆಹಿಡಿಯಬೇಕು ಅಂತ ಶಾಸಕರು ಆದ ಎಸ್ ಮುನಿರಾಜು ಅವರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗ್ರೇಟರ್ ಬೆಂಗಳೂರು ಅವರಿಗೆ ದಿನಾಂಕ 29/6/2026 ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಾಸ್ತವ ಸತ್ಯ. ಆದರೆ ಮಾಜಿ ಶಾಸಕ ಆರ್ ಮಂಜುನಾಥ್ ಶುಕ್ರವಾರ ಆ ಜಾಗಕ್ಕೆ ಹೋಗಿ ಕಳಪೆ ಕಾಮಗಾರಿ ಅನ್ನುವ ನಾಟಕ ಮಾಡಿ ಈಗಿನ ಹಾಲಿ ಶಾಸಕರ ಮೇಲೆ ಸುಳ್ಳು ಆರೋಪವನ್ನ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯ ಜನ ಮಾಜಿ ಶಾಸಕನ ಈ ಕಿತಾಪಥಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಮಾಜಿ ಶಾಸಕನ ವಿರುದ್ಧ ಪ್ರತಿಭಟನೆ ಮಾಡಲು ತಯಾರಿ ನಡೆಸಲು ತೀರ್ಮಾನಿಸಿದ್ದಾರೆ. ಹಾಲಿ ಶಾಸಕರ ದೂರಿನ ಪರಿಣಾಮ ಕಳಪೆ ಕಾಮಗಾರಿ ಮಾಡಿಸಿದ ಅಧಿಕಾರಿ ಹಾಗೂ ಗುತ್ತಿಗೆದಾರನ ಮೇಲೆ ಜಿಬಿಯ ಅಧಿಕಾರಿಗಳು ಕೂಡ ಕ್ರಮ ಕೈಗೊಂಡಿದ್ದಾರೆ. ಈಗಲಾದರೂ ಮಾಜಿ ಶಾಸಕರು ಸರಿಯಾದ ಮಾಹಿತಿಯನ್ನು ಇಟ್ಕೊಂಡು ಜನರ ಗಮನಕ್ಕೆ ತರಬೇಕು ಅಂತ ಸಾರ್ವಜನಿಕರ ಒತ್ತಾಯವಾಗಿದೆ. ಈ ಹಿಂದೆ ಶಾಸಕರಾಗಿದ್ದಾಗ ಅನುದಾನ ತಡೆ ಹಿಡಿದ್ರು, ಅನುದಾನ ಕೊಡ್ತಾ ಇಲ್ಲ ಅಂತ ತಮ್ಮ ಭಾಷಣದಲ್ಲಿ ಬೊಬ್ಬೆ ಹೊಡೆಯುತ್ತಾ ಈಗ ನಾನೇ ಅನುದಾನ ತರ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ? ಇದು ಸರಿ ಇದ್ರೆ ನೀವೇ ಅನುದಾನ ತಂದ ಮೇಲೆ ಅಧಿಕಾರಿಗಳಿಗೆ ಹೇಳಿ ಕೆಲಸ ನೀವೇ ಮಾಡಿಸಬಹುದಾಗಿತ್ತಲ್ಲ ಅಂತ ಸಾರ್ವಜನಿಕರು ಒತ್ತಾಯವಾಗಿದೆ. ಸುಂಕದಕಟ್ಟೆ ರಸ್ತೆಯ ವ್ಯಾಜ್ಯವನ್ನ ನೀವೇ ಬಗೆಹರಿಸಿದ್ದು, ನೀವು ಬಗೆಹರಿಸಿದ ಮೇಲೆ ಅವರಿಗೆ ಅನುದಾನ ಅಥವಾ ಪರಿಹಾರ ಕೊಡಬೇಕಾದದ್ದು ನೀವೇ ಅಲ್ವಾ? ಕೊಡಬೇಕು ಇಲ್ಲ ಕೊಡಿಸಬೇಕು. ನೀವು ನೋಡಿದ್ರೆ ಈಗಿನ ಹಾಲಿ ಶಾಸಕರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ. ಇದು ಹೇಗೆ ಎನ್ನುವುದೇ ಸ್ಥಳೀಯರ ಮಾತುಗಳು, ಪ್ರಶ್ನೆಗಳು. ಇದು ನಿಮ್ಮ ನ್ಯೂಸ್ 81 ಕನ್ನಡ ವಾಹಿನಿ ವಿಶೇಷ ವರದಿ. ಇನ್ನಷ್ಟು ವಿಶೇಷ ವರದಿಗಳೊಂದಿಗೆ ನಾವು ಬರಲಿದ್ದೇವೆ. ನಿರೀಕ್ಷಿಸಿ ನಿಮ್ಮ ನ್ಯೂಸ್ 81 ಕನ್ನಡ.